ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ವಿರುದ್ಧ ನಡೆದಂತ ಸೆಕೆಂಡ್ ಸೆಮಿಫೈನಲ್ ನಲ್ಲಿ ನ್ಯೂಜಿಲೆಂಡ್ ಟೋಟಲ್ ಆಗಿ 50 ರನ್ ಇಂದ ಈ ಒಂದು ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಆಗಿತ್ತು. ಎರಡೂ ಕೂಡ ಫುಲ್ ಫೈಟ್ ಇತ್ತು ಫ್ರೆಂಡ್. ಈ ಒಂದು ಫೈಟ್ ನಲ್ಲೇ ನ್ಯೂಜಿಲೆಂಡ್ ಈ ಒಂದು ಮ್ಯಾಚ್ ಗೆದ್ದಿದೆ. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಇಂಡಿಯಾ ವಿರುದ್ಧ ಫೈನಲ್ ಗೆ ಗ್ರ್ಯಾಂಡ್ ಗೆ ಎಂಟ್ರಿ ಕೊಟ್ಟಿದೆ. ಮಾರ್ಚ್ 9ಕ್ಕೆ ದುಬೈನಲ್ಲಿ ಈ ಒಂದು ಫೈನಲ್ ನೋಡಕ್ಕೆ ಚಾನ್ಸಸ್ ಪಡ್ಕೊಂಡಿದೆ ನ್ಯೂಜಿಲೆಂಡ್ ತಂಡ ಫ್ರೆಂಡ್. ನಾನು ಗೆಸ್ ಮಾಡಿ ಹೇಳಿದ್ದೆ ಫ್ರೆಂಡ್, ಲಾಸ್ಟ್ ಲೀಗ್ ಮ್ಯಾಚ್ ನಲ್ಲಿ ಭಾನುವಾರ ಹೇಳಿದ್ದೆ ನಾನು. ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಇತ್ತು, ಹೇಳಕ್ಕಾಗಲ್ಲ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾನು ಕೂಡ ಫೈನಲ್ ಗೆ ಬರ್ಬೋದು ಅಂತ ಹೇಳಿದ್ದೆ. ಆ ಒಂದು ಗೆಸ್ ಕರೆಕ್ಟ್ ಆಯ್ತು ಫ್ರೆಂಡ್. ಇಲ್ಲಿ ಯಾಕಪ್ಪ ಅಂದ್ರೆ ಈ ಒಂದು ಗೆಸ್ ಯಾಕೆ ಹೇಳಿದೆ ಅಂದ್ರೆ, ಈ ಆಸ್ಟ್ರೇಲಿಯಾ ವಿರುದ್ಧ ಇಂಡಿಯಾ ಸೆಮಿಫೈನಲ್ ಗೆಲ್ಲುತ್ತೆ ಫಸ್ಟ್ ಸೆಮಿಫೈನಲ್. ಎರಡನೇ ಸೆಮಿಫೈನಲ್ ಸೌತ್ ಆಫ್ರಿಕಾ ವಿರುದ್ಧ ನ್ಯೂಜಿಲೆಂಡ್ ಗೆಲ್ಲುತ್ತೆ ಅಂತ ನನಗೆ ಒಂದ್ ಸ್ವಲ್ಪ ಥಿಯರಿ ಇತ್ತು. ಆ ಥಿಯರಿ ಮುಖಾಂತರ ಹೇಳಿದ್ದೆ, ಗೆಸ್ ಆಯ್ತು. ಹಾಗೆ ಇದೇ ಎರಡು ಹೈ ವೋಲ್ಟೇಜ್ ಪಂದ್ಯ. ಭಾನುವಾರ ದಿನ ಇಂಡಿಯಾ ವಿರುದ್ಧ ನ್ಯೂಜಿಲೆಂಡ್ ಆಡಿದ್ರಲ್ಲ, ಅದು ಟ್ರಯಲ್ ಅಷ್ಟೇ. ರಿಯಲ್ ಆಗಿರೋದು ಮಾರ್ಚ್ 9ಕ್ಕೆ ಸಂಡೇ ದಿನ. ಹಾಗೆ ಈ ಒಂದು ಫೈನಲ್ ತುಂಬಾನೇ ಕುತೂಹಲ ಇರುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಇವ್ರಿಗೆ ಒಂದು ಬಾಕಿ ಇದೆ ಫ್ರೆಂಡ್. ಇವ್ರ ವಿರುದ್ಧನೂ ಕೂಡ ಒಂದು ಬಾಕಿ ಇದೆ. ಏನಪ್ಪಾ ಅಂದ್ರೆ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಫೈನಲ್ ಅಲ್ಲಿ ನಮ್ಮನ್ನ ಸೋಲಿಸಿದ್ರು ನ್ಯೂಜಿಲೆಂಡ್ ಅವರು. ಅದು ಬಾಕಿ ಇದೆ. ಆ ಬಾಕಿ ಚುಕ್ತ ಮಾಡೋಕೆ ಈ ಒಂದು ಭಾನುವಾರ ರೆಡಿ ಆಗಿದೆ ಇಂಡಿಯಾ ನ್ಯೂಜಿಲೆಂಡ್ಗೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್, ನಿನ್ನೆ ನಡೆದಂತ ಮ್ಯಾಚ್ ನಲ್ಲಿ ಟೋಟಲ್ ಆಗಿ 362 ರನ್ ಟಾರ್ಗೆಟ್ ಕೊಟ್ಟಿತ್ತು ನ್ಯೂಜಿಲೆಂಡ್ ಸೌತ್ ಆಫ್ರಿಕಾಕ್ಕೆ ಫ್ರೆಂಡ್. ಅದರಲ್ಲಿ KM ವಿಲಿಯಮ್ಸನ್ ಹಾಗೆ ರಚಿನ್ ರವೀಂದ್ರ ಹಾಗೆ ಮಿಚೆಲ್ ಹಾಗೆ ಗ್ಲೆನ್ ಫಿಲಿಪ್, ಇವರು 4 ಜನರ ಆಟ ಮಿಂಚಿನ ಆಟ ಆಗಿತ್ತು ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಶತಕ ಮಾಡಿದ ರಚಿನ್ ರವೀಂದ್ರ, ಆಮೇಲೆ ಬಂದ KM ವಿಲಿಯಮ್ಸನ್ ಅವರು ಕೂಡ ಶತಕ ಮಾಡಿದ್ರು, ಆಮೇಲೆ ಬಂದ ಮಿಚೆಲ್ 49 ರನ್ ಮಾಡಿದ್ರು, ಆಮೇಲೆ ಬಂದ ಗ್ಲೆನ್ ಫಿಲಿಪ್ 49 ರನ್ ಮಾಡಿದ್ರು ಫ್ರೆಂಡ್. ಟೋಟಲ್ ಆಗಿ 362 ರನ್ ಟಾರ್ಗೆಟ್ ಕೊಟ್ಟಿತ್ತು ಸೌತ್ ಆಫ್ರಿಕಾಗೆ ಫ್ರೆಂಡ್. ಈ ಒಂದು ಸೌತ್ ಆಫ್ರಿಕಾ ಈ ಒಂದು ಟಾರ್ಗೆಟ್ ಚೇಂಜ್ ಮಾಡೋಕೆ ಬಂದ ಆಘಾತದಲ್ಲಿ ಒಂದು ವಿಕೆಟ್ ಹೋದ್ರೆ. ಆಮೇಲೆ ಟಾಪರ್ ಆಟಗಾರರು ಸ್ವಲ್ಪ ಚೆನ್ನಾಗಿರುವಂತ ಆಟ ಆಡಿದ್ರು ಫ್ರೆಂಡ್. ಟೋಟಲ್ ಆಗಿ ಕ್ಯಾಪ್ಟನ್ ಆಗ್ಲಿ ಟಾಪರ್ ಚೆನ್ನಾಗಿದ್ರು. ಆಮೇಲೆ ಮಿಡಲ್ ಆರ್ಡರ್ ನಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಒಂದಿಗೆ ಏಕಾಂಗಿ ಹೋರಾಟದೊಂದಿಗೆ ಮಿಲ್ಲರ್ 67 ಬಾಲಿಗೆ 100 ರನ್ 67 ಬಾಲಿಗೆ ಕಂಪ್ಲೀಟ್ ಮಾಡಿದ್ರು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಕೌಂಟರ್ ಕೊಟ್ರು ನ್ಯೂಜಿಲೆಂಡ್ ತಂಡಕ್ಕೆ, ಸೌತ್ ಆಫ್ರಿಕಾ ಕೌಂಟರ್ ಕೊಟ್ರು. 319 ರನ್ ಮಾಡಿದಾರೆ ಫ್ರೆಂಡ್. ಟೋಟಲ್ ಆಗಿ ಸೌತ್ ಆಫ್ರಿಕಾದವರು ಇವ್ರೇನಾದ್ರೂ 300 ಟಾರ್ಗೆಟ್ ಕೊಟ್ಟಿದ್ರೆ ಆರಾಮಾಗಿ ಚೇಂಜ್ ಮಾಡ್ತಿದ್ರು ಆ ಒಂದು ರನ್ನ. ಏನಪ್ಪಾ ಅಂದ್ರೆ ಇವರು ಟಾರ್ಗೆಟ್ 362 ಕೊಟ್ಟಿದ್ದಕ್ಕೆ ಸ್ವಲ್ಪ ಸೌತ್ ಆಫ್ರಿಕಾ ಟೀಮ್ಗೆ ಸ್ವಲ್ಪ ಕಷ್ಟ ಆಯ್ತು ಈ ಒಂದು ಟಾರ್ಗೆಟ್ ಚೇಂಜ್ ಮಾಡೋಕೆ. ಆದ್ರೂ ಪರವಾಗಿಲ್ಲ, ಕೌಂಟರ್ ಕೊಟ್ಟಿದ್ದಾರೆ. ಹಾಗೆ ICC ಟ್ರೋಫಿ ಯಾಕೋ ಸೌತ್ ಆಫ್ರಿಕಾಗೆ ಒಳ್ಳೆಯನ್ನು ಕಾಣಲ್ಲ ಫ್ರೆಂಡ್. ಯಾವುದೇ ಒಂದು ICC ಟ್ರೋಫಿಯಲ್ಲಿ ಸೆಮಿಫೈನಲ್ ಫೈನಲ್ ಕೂಡ ಸೋತ್ ಹೋಗ್ಬಿಡ್ತಾರೆ ಫ್ರೆಂಡ್. ಇವ್ರ ಹಣೆವರನೇ ಈಟ್ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ ಎಷ್ಟೋ ಯಾರ್ಯಾರೋ ಬಂದ್ರು, AB ಡಿವಿಲಿಯರ್ಸ್, ಡುಪ್ಲಸಿ ಹಾಗೆ ಸ್ಮಿತ್, ಯಾರ್ಯಾರೋ ಬಂದ್ರು. ಇವ್ರಿಗೆ ICC ಟ್ರೋಫಿನೇ ಒಲಿತಾ ಇಲ್ಲ ಫ್ರೆಂಡ್. ಏನ್ ಮಾಡಿದ್ರು ಒಲಿತಾ ಇಲ್ಲ. ಹಾಗೆ ಈ ಒಂದು ಮ್ಯಾಚ್ ಸೋಲೋ ಮೂಲಕ ಡೈರೆಕ್ಟ್ ಆಗಿ ಮನೆಗೆ ಹೋದ್ರು ಸೌತ್ ಆಫ್ರಿಕಾದವ್ರು ಬೇಜಾರು ಮಾಡ್ಕೊಂಡು. ಹಾಗೆ ನ್ಯೂಜಿಲೆಂಡ್ ತಂಡ ಫೈನಲ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ. ಹಾಗೆ ಈ ಒಂದು ಮ್ಯಾಚ್ ಮೂಲಕ ನನಗೆ ಅನ್ಸುತ್ತೆ ಸ್ವಲ್ಪ ಸೌತ್ ಆಫ್ರಿಕಾ ಏನಾದ್ರು ಗೆದ್ದಿದ್ರೆ ಸ್ವಲ್ಪ ಪರವಾಗಿದ್ದಿಲ್ಲ ಅನ್ಕೋತಿದ್ದೀನಿ. ಯಾಕಪ್ಪ ಅಂದ್ರೆ ನ್ಯೂಜಿಲೆಂಡ್ ತಂಡಕ್ಕೆ ಒಂದು ICC ಟ್ರೋಫಿ ಇದೆ. ಯಾವ್ದಪ್ಪ ಅಂದ್ರೆ ಟೆಸ್ಟ್ ಚಾಂಪಿಯನ್ಶಿಪ್ ಒಂದು ICC ಟ್ರೋಫಿ ಇದೆ. ಆದ್ರೆ ಸೌತ್ ಆಫ್ರಿಕಾಗೆ ಯಾವುದೇ ಒಂದು ICC ಟ್ರೋಫಿ ಇಲ್ಲ. ಈ ಒಂದು ಸಲನು ಕೂಡ ಏನೋ ಸೆಮಿಫೈನಲ್ ಗೆಲ್ತಾರೆ ಅನ್ಕೊಂಡಿದ್ದೆ. ಆದ್ರೆ ನ್ಯೂಜಿಲೆಂಡ್ ಗೆಲ್ತಂತ ಗೊತ್ತಿತ್ತು. ಆದ್ರೆ ಕೂಡ ಸಪೋರ್ಟ್ ಮಾಡ್ತಿದ್ದೆ ಸೌತ್ ಆಫ್ರಿಕಾ ಟೀಮಿಗೆ. ಆದ್ರೂ ಕೂಡ ಸೋಲ್ತು ಸೌತ್ ಆಫ್ರಿಕಾ ಟೀಮ್. ಇರ್ಲಿ ಬಿಡಿ. ಹಾಗೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ಮಾರ್ಚ್ 9ಕ್ಕೆ ಸಂಡೇ ದಿನ ಫೈನಲ್. ಈ ಒಂದು ಫೈನಲ್ ದುಬೈ ಗ್ರೌಂಡ್ ನಲ್ಲಿ ನಡೀತಿದೆ. ಈ ಒಂದು ದುಬೈ ಗ್ರೌಂಡ್ ನಲ್ಲಿ ಟೋಟಲ್ ಆಗಿ 9 ಮ್ಯಾಚ್ ನಲ್ಲಿ 8 ಮ್ಯಾಚ್ ಇಂಡಿಯಾ ಗೆದ್ದಿದೆ, 1 ಮ್ಯಾಚ್ ಟೈ ಆಗಿದೆ. ಇದು ಮೂಲಕ ನನಗನ್ಸುತ್ತೆ ಈ ಒಂದು ಮ್ಯಾಚ್ ಕೂಡ ಇಂಡಿಯಾ ಹಿಡಿಯೋದು ಕನ್ಫರ್ಮ್ ಅಂತ ಅನಿಸುತ್ತೆ ಫ್ರೆಂಡ್. ನೋಡೋಣ ಫ್ರೆಂಡ್ ಅನ್ನೋದು. ಹಾಗೆ ಈ ಒಂದು ವಿಡಿಯೋ, ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ಟೇಕ್ ಕೇರ್, ಬಾಯ್.